ಎಲ್ಲ ಕಡೆ ಹುಡುಕಿದ್ವಿ ಕಣೆ, ಎಲ್ಲೂ ಸಿಗ್ಲಿಲ್ಲ. ಹೋಗ್ಲಿ ಬಿಡೋ, ಎಲ್ಲಾದ್ರೂ ಹಾಳಾಗೋಗ್ಲಿ. ಆದ್ರೆ ಇವಾಗ ಸಿಕ್ಕಿರೋ ವಿಡಿಯೋಯಿಂದ ಅವಳಿಗೆ ದೊಡ್ಡ ಅವಮಾನ ಆಗತ್ತೆ. ಹಾಗಾದ್ರೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀಯಾ? ಅಪ್ಲೋಡ್ ಮಾಡೋದು ಮಾತ್ರ ಅಲ್ಲ, ಅದನ್ನ ವೈರಲ್ ಕೂಡ ಮಾಡ್ತೀನಿ. ಎಲ್ರ ಮುಂದೆ ನನ್ನ ಹತ್ರ ಸಾರಿ ಕೇಳಿಸಿ ಅವಮಾನ ಮಾಡಿರೋಳಿಗೆ ಇಷ್ಟು ಮಾಡದೇ ಇದ್ರೆ ಹೇಗೆ? ಆ ವಿಡಿಯೋ ನೋಡಿದ್ಮೇಲೆ ಎಲ್ರ ಮುಂದೆ ತಲೆ ತಗ್ಗಿಸ್ತಾಳಲ್ಲ, ಅದನ್ನ ನಾನು ನೋಡಬೇಕು. ನೀವು ಆದಷ್ಟು ಬೇಗ ಆ ವಿಡಿಯೋನ ನನಗೆ ಎಡಿಟ್ ಮಾಡಿ ಕಳಿಸಿ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನಿವಾಗ ಬೇಗ ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ನನಗೊಂದು ಸರ್ಪ್ರೈಸ್ ಕಾದಿದೆ. ಏನೇ ಅದು? ಇವಾಗ ಹೇಳಲ್ಲ, ನಾಳೆ ಹೇಳ್ತೀನಿ. ನಾನಿವಾಗ ಹೊರಡ್ತಾ ಇದ್ದೀನಿ, ನೀವು ಹೊರಡಿ. ಲಕ್ಷ್ಮಿ, 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 ಥೂ, ಎಲ್ಲೋದ್ಲಪ್ಪ ಇವಳು? ಈ ಕೋತಿ ಏನಾದರೂ ಮತ್ತೆ ಆಚೆ ಹೋಗಿದ್ರೆ ಇವಳು ಹಿಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಜೀವನೇ ಹೋಗುತ್ತೆ. ಎಲ್ಲಿ ಹೋದ್ಲಿ ಇವಳು? ಲಕ್ಷ್ಮಿ, 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 ಇವಳೇನಾದ್ರೂ ನಿಜವಾಗ್ಲೂ ಹೊರಗಡೆ ಹೊರಟೋದ್ಲಾ? ಲಕ್ಷ್ಮಿ, ನೀವು ಮಾಡಿರೋ ಅವಾಂತರಕ್ಕೆ ನಿಮಗೆ ದುಡ್ಡೇ ಕೊಡಬಾರ್ದಾಗಿತ್ತು. ಆದರೆ ಮುಂದೆ ಒಂದಿನ ಯೂಸ್ ಆಗ್ತೀರಾ ಅಂತ ಕೊಡ್ತಿದ್ದೀನಿ, ತಗೊಳ್ಳಿ. ಹಾಗೆ ನೀವು ಕೆಲಸ ಮಾಡಿರೋ ಜಾಗದಲ್ಲಿ ಯಾವ್ದೂ ಬಿಟ್ಟಿಲ್ಲ ತಾನೆ? ಇಲ್ಲ ಮೇಡಮ್, ಯಾವುದು ಬಿಟ್ಟಿಲ್ಲ. ಬಿಟ್ಟಿದ್ರು ಐ ಡೋಂಟ್ ಕೇರ್, ಅದು ನಿಮ್ಮ ಹಣೆ ಬರ. ಸದ್ಯಕ್ಕೆ ನನಗೂ ನಿಮಗೂ ಯಾವ ಕಾಂಟ್ಯಾಕ್ಟು ಇಲ್ಲ. ನಾನು ನಿಮ್ಮನ್ನು ನೋಡೂ ಇಲ್ಲ, ಮೀಟ್ ಮಾಡೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀವೇನಾದ್ರೂ ಸಿಕ್ಕಾಕೊಂಡ್ರೆ ನನ್ನ ಹೆಸರು ಮಾತ್ರ ಹೊರಗೆ ಬರಬಾರ್ದು. ನೀವೇ ತಪ್ಪು ಮಾಡಿದ್ದು ಅಂತ ಒಪ್ಕೋಬೇಕು. ಅಪ್ಪಿ ತಪ್ಪಿನೂ ನನ್ನ ಹೆಸರೇನಾದ್ರೂ ಹೇಳಿದ್ರೆ ನೀವಿಬ್ರು ಜೀವಂತವಾಗಿ ಉಳಿಯಲ್ಲ. ಹೊರಡಿ ಇಲ್ಲಿಂದ. ಅತ್ತೆ, ನೀವಿಲ್ಲಿ? ಆದಿ, ಆ ಪ್ರಶ್ನೆನ ನಾನು ನಿನ್ನನ್ನು ಕೇಳಬೇಕು. ಉಲ್ಟಾ ನೀನು ನನ್ನನ್ನು ಕೇಳ್ತಾ ಇದೆಯಲ್ಲ. ನೀನೇನು ಮಾಡ್ತಿದ್ಯಾ ಇಲ್ಲಿ? ನಿಮ್ಮ ತಾತ ನೋಡಿದ್ರೆ ನೀವಿಬ್ರು ಕಾಲೇಜಲ್ಲಿದ್ದೀರಾ ಅಂತ ಹೇಳಿದ್ರು. ಲಕ್ಷ್ಮಿ ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು. ನಾನು ಗಾಬರಿಯಾಗಿ ಓಡ್ ಬಂದೆ. ಲಕ್ಷ್ಮಿ ನಿನ್ನ ಜೊತೆಗೆ ಇದ್ದಾಳೆ ತಾನೆ? ಅಮ್ಮ ಬಂದಿದ್ದಾರಾ? ಹಾಂ ಅತ್ತೆ, ನನ್ನ ಜೊತೆನೇ ಇದ್ದಾಳೆ. ಇದು ಶಮಿತಾ ಮನೆ. ಇವತ್ತು ಕಾಲೇಜ್ ಫೆಸ್ಟಲ್ಲಿ ನಾವು ಗೆದ್ವಲ್ಲ, ಅದಕ್ಕೆ ಎಲ್ಲರೂ ಇವತ್ತು ಇಲ್ಲೇ ಸ್ಟೇ ಆಗೋಣ ಅಂತ ಬಂದ್ವಿ. ತಾತನ ಹತ್ರ ಹೇಳಿದ್ರೆ ಅವರು ಬಿಡಲ್ಲ ಅಂತ ತಾತನ ಹತ್ರ ಸುಳ್ಳು ಹೇಳ್ದೆ ಅತ್ತೆ. ಒಳ್ಳೆ ಹುಡುಗರು ಕಣೋ ನೀವು. ನನಗೊಂದು ಮಾತು ಹೇಳಿದಿದ್ರೆ ನಾನೇ ಅವ್ರಿಗೇನೋ ಹೇಳಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಇರಲಿ ಬಿಡು. ಲಕ್ಷ್ಮಿ ಒಳಗಡೆ ಇದ್ದಾಳಾ? ಇದ್ರೆ ಕರಿ. ಹೇಗಿದ್ರು ಬಂದಿದ್ದೀನಿ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಆದಿ, ಯಾಕೋ ಲಕ್ಷ್ಮಿನ ಕರಿ ಅಂದ್ರೆ ಸುಮ್ಮನೆ ನಿಂತಿದ್ಯಾ? ಸರಿ ಬಿಡು, ನಾನೇ ಕರಿತೀನಿ. ಅತ್ತೆ, ಅವಳು ಬರೋ ಪರಿಸ್ಥಿತಿಲಿ ಇಲ್ಲ ಅತ್ತೆ. ಅಂದ್ರೆ ಅವಳಿಗೇನಾದ್ರೂ ತೊಂದರೆ ಆಗಿದೆಯಾ? ಅಯ್ಯೋ ಇಲ್ಲ ಅತ್ತೆ, ಏನೂ ತೊಂದರೆ ಆಗಿಲ್ಲ. ಅದು ಅವಳು ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಕೂತಿದ್ದಾಳೆ. ಇವಾಗ ನಾನು ಹೋಗಿ ಕರೆದಿದ್ಕೇನೆ ಅವಳು ಬಾಗಿಲು ತೆಗಿದೇನೆ ಡಿಸ್ಟರ್ಬ್ ಮಾಡಬೇಡ ಹೋಗೋ ಅಂತ ಬೈದು ಕಳಿಸಿದ್ಲು.
ಅದಕ್ಕೆ ಹೆಂಗಪ್ಪ ಕರೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನೀವು ಮಾತಾಡಲೇಬೇಕು ಅಂದರೆ ಕರಿತೀನಿ. ಕರೀಲಾತೆ? ಬೇಡ ಬಿಡು, ಅವಳು ಹುಷಾರಾಗಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಅವಳು ಎಂಜಾಯ್ ಮಾಡಲಿ, ನಾನು ಹೊರಡ್ತೀನಿ. ಹುಷಾರಾಗಿ ಬನ್ನಿ. ಸರಿ ಅತ್ತೆ. ಅಮ್ಮ ಏಯ್ ಪಾಪಿ, ಕುಡ್ದಿರೋ ಒಂದು ಲೋಟಕ್ಕೆ ಎಷ್ಟೇ ಟಾರ್ಚರ್ ಕೊಡ್ತೀಯಾ? ಈಗ ನೀನು ಮಾಡಿರೋ ಅವಾಂತರನೇ ಸಾಕು. ಅತ್ತೆಗೆ ಏನೋ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ಯಾರಾದರೂ ನೋಡಿದ್ರೆ ನನ್ನ ಮರ್ಯಾದೆನೇ ಹೋಗೋದು. ಒಳಗಡೆ ಹೋಗಿ. ಲಕ್ಕಿ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಅವಳು ಸಿಗ್ತಿಲ್ಲ. ಅವಳ ಜೊತೆ ಮಾತಾಡಿದ್ರೆ ಏನೋ ಒಂಥರ ಹಿತ ಅನಿಸುತ್ತೆ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟೆ ಹೋದರೂ ನಮ್ಮಿಬ್ಬರು ಅಣ್ಣ ತಂಗಿ ಸಂಬಂಧಕ್ಕೆ ಯಾವ ಕೊರತೆನೂ ಆಗಿಲ್ಲ. ಇದನ್ನು ಹೇಳ್ಕೊಳಕ್ಕೆ ಅವಳಲ್ಲಿ ಇರಬೇಕಾಗಿತ್ತು. ಸಂಜೀವ್ ಅವರೇ, ಹಾಲು ತಗೊಳ್ಳಿ. ನನಗೆ ಬೇಡ ಅಮೃತವ್ರೆ. ನೋಡಿ, ಇದನ್ನ ಕಳ್ಸಿಕೊಟ್ಟಿರೋದು ಅಜ್ಜಿ. ಈಗ ನೀವು ಬೇಡ ಅಂದರೆ ನಾನು ಅವ್ರಿಗೆ ಏನು ಹೇಳಲಿ? ನಿಮಗೆ ಗೊತ್ತಲ್ಲ ನನಗಿದೆಲ್ಲ ಅಭ್ಯಾಸ ಇಲ್ಲ ಅಂತ. ಅಭ್ಯಾಸ ಇಲ್ಲದೆ ಹೋದರೆ ಏನಂತೆ? ಅವರೆಷ್ಟು ಪ್ರೀತಿಯಿಂದ ಮಾಡಿಕೊಟ್ಟಿರೋದನ್ನ ನೀವೀಗ ಬೇಡ ಅಂದರೆ ಅವ್ರಿಗೆ ಬೇಜಾರಾಗೋದಿಲ್ವಾ? ಅದು ಅಲ್ಲದೆ ಅಜ್ಜಿ ಅಲ್ಲಿ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ನೋಡಿ. ತಗೊಳ್ಳಿ.